देवाय त्र्यंबकाय त्रिपुरांतकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिव श्रीमन्महादेवाय नमः। जय मंगलम जय ಪೂರ್ಣಗೊಳಿಸತಕ್ಕಂತ ಈ ಸಂಸ್ಥೆ ಇದೇನು ಸಾಮಾನ್ಯ ಸಂಸ್ಥೆ ಅಲ್ಲ. ಇವತ್ತು ವ್ಯವಹಾರವನ್ನ ನೋಡಿದಾಗ ಸುಮಾರು 5 ಕೋಟಿ ಅಂದಾಜು 5 ಕೋಟಿ ವ್ಯವಹಾರವನ್ನ ಅಲ್ಪಾವಧಿ ಬೆಳೆ ಸಾಲವನ್ನ ಕೊಟ್ಟಿದ್ದಾರೆ. ಒಟ್ಟಾರೆ ಎಲ್ಲ ವ್ಯವಹಾರವನ್ನು ನೋಡಿದಾಗ 7,65,66 ಲಕ್ಷ ಇದರ ವ್ಯವಹಾರ ಇದೆ ಬ್ಯಾಂಕಿನ ವರ್ಕಿಂಗ್ ಕ್ಯಾಪಿಟಲ್. ಇದನ್ನೆಲ್ಲ ನೋಡಿದಾಗ ಒಂದು ವ್ಯವಸ್ಥಿತವಾಗಿ ನಡೆದಿರತಕ್ಕಂತ ಸಂಸ್ಥೆ. ಇವತ್ತು ನಾವು ಸಹಕಾರಿ ಸಂಘಗಳು ನಮ್ಗೆಲ್ಲ ಅನುಕೂಲ ಇದಾವೆ, ನಾವು ಅಲ್ಲಿ ಉಪಯೋಗ ತೆಗೆದುಕೊಳ್ತೀವಿ, ನಮಗೇನು ಅನಿಸಿರ್ಲಿಕ್ಕಿಲ್ಲ. ನಾವು ಇದರ ಹುಟ್ಟನ್ನ ನೋಡಿದಾಗ ಒಂದ್ಸಾರಿ ನಾವು ಯೋಚನೆ ಮಾಡಿದಾಗ ಒಂದ್ಸರಿ ಕಲ್ಪನೆಯನ್ನು ಮಾಡಿಕೊಂಡಾಗ ಅವತ್ತು ಯಾವ ರೀತಿ ವ್ಯವಸ್ಥೆ ಇತ್ತು. ಲೇವಾದೇವಿದಾರರ ಹತ್ರ ನಾವು ಹೋಗಿ ಅವ್ರ ಹತ್ರ ಕೈ ಮುಗಿದು ಅವ್ರು ಕೊಟ್ಟಷ್ಟು ತೆಗೆದುಕೊಂಡು ಅವ್ರು ಹೇಳಿದಷ್ಟು ಬಡ್ಡಿ ಕೊಡುವಂತ ವ್ಯವಸ್ಥೆಯಿಂದ ನಮ್ಮನ್ನು ಹೊರಗೆ ತರಬೇಕಾದ್ರೆ ಅವತ್ತು ಸಿದ್ದನಗೌಡ ಸಣ್ಣ ರಾಮನಗೌಡರು ಪಟ್ಟಿರ್ತಕ್ಕಂಥ ಶ್ರಮ ಎಷ್ಟು ಇರ್ಬೋದು ಅಂತಕ್ಕಂಥದ್ದನ್ನು ನಾವು ಇವತ್ತು ಯೋಚನೆ ಮಾಡಬೇಕು. ಇದನ್ನೆಲ್ಲ ಮನಗಂಡು ರೈತರು ಯಾರದೇ ಕೈಗೊಂಬೆ ಆಗ್ಬಾರ್ದು, ಯಾರ ಕಪಿಮುಷ್ಟಿ ಒಳಗೂ ಇರಬಾರ್ದು, ತಮ್ಮ ಸ್ವತಂತ್ರ ಜೀವನವನ್ನು ನಡೆಸಬೇಕು, ತಮ್ಮ ವ್ಯವಹಾರವನ್ನು ತಾವೇ ಮಾಡಬೇಕು ಅಂತೇಳಿ ಹಲವಾರು ಜನರು ಒಂದು ಗುಂಪನ್ನು ಕಟ್ಟಿಕೊಂಡು ಸಹಕಾರಿ ಸಂಘವನ್ನು ಪ್ರಾರಂಭ ಮಾಡಿದ್ರು. ಇವತ್ತು ಅವತ್ತು ಅವ್ರು ಹಚ್ಚಿರ್ತಕ್ಕಂಥ ಒಂದು ಜ್ಯೋತಿ ಇವತ್ತು ಈ ದೇಶಾದ್ಯಂತ ಲಕ್ಷಾಂತರ ಕೋಟ್ಯಾಂತರ ಸಹಕಾರಿ ಸಂಘಗಳಾಗಿ ಕಾರ್ಯನಿರ್ವಹಿಸ್ತವೆ ಅಂತಕ್ಕಂಥದ್ದನ್ನ ಇವತ್ತು ನಾವು ಅಭಿಮಾನದಿಂದ ಹೇಳ್ಬೇಕಾಗುತ್ತೆ. ಇವತ್ತು ನಾವು ನಮ್ಮ ವ್ಯವಹಾರವನ್ನ ನಮ್ಮ ಗ್ರಾಮದೊಳಗಿನ ಅಥವಾ ಹಲವಾರು ಗ್ರಾಮಗಳು ಕೂಡ್ಕೊಂಡು ಇವತ್ತೇನು ನಾವು 7 ಗ್ರಾಮದಿಂದ PKPS ಮಾಡಿದೀವಿ, ಇಲ್ಲೇ ಮಾಡ್ತಾ ಇದೀವಿ. ಗುರುರಾಜ್ ಅವ್ರು ಹೇಳಿದ್ರು ಡಿಪಾಸಿಟ್ ಅನ್ನ ಇಲ್ಲೇ ಮಾಡ್ರಿ. ಸಹಜವಾಗಿ ನಮ್ಮ ಹಣ ಬೇರೆ ಕಡೆ ಹೋಗ್ಬಾರ್ದು, ನಮ್ಮಲ್ಲೇ ಇರ್ಲಿ, ಅದನ್ನ ನಮ್ಮ ಉಪಯೋಗಕ್ಕೆ ಬರ್ಲಿ ಅಂತಕ್ಕಂಥ ಮಾತನ್ನು ಗುರುರಾಜ್ ಅವ್ರದ ಒಂದು ಕಳಕಳಿ. ಅದರೊಳಗೆ ಯಾರು ಅನ್ಯತಾ ಭಾವಿಸ್ತಕ್ಕಂಥದ್ದು ಏನಿಲ್ಲ. ನಮ್ಮ ದುಡ್ಡು ನಮ್ಮ ಹತ್ರ ಇರ್ಲಿ, ಅದ್ರ ಉಪಯೋಗ ನಮ್ಮ ಜನರಿಗೆ ಆಗ್ಲಿ ಅಂತಕ್ಕಂಥ ಒಂದು ಕಳಕಳಿಯಿಂದ ಗುರುರಾಜ್ ಅವರು ಆ ಮಾತನ್ನು ಹೇಳಿದ. ಇವತ್ತು ಬಹಳತ್ತು ನಾವು ಬರುವ ಸಹ ತಡ ಆಗಿದೆ, ವಿಳಂಬ ಆಗಿದೆ. ದಯವಿಟ್ಟು ತಮ್ಮ ಹತ್ರ ನಾನು ಸಹ ಕ್ಷಮೆಯನ್ನು ಕೇಳ್ತೀನಿ. ಹೆಚ್ಚಿಗೆ ತಮ್ಮ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಇವತ್ತೇನು ಈ ಸಹಕಾರಿ ಸಂಘ ಒಂದು ಕಟ್ಟಡವನ್ನ ಹೊಸ ರೂಪವನ್ನು ಕೊಟ್ಟು ಒಂದು ಉತ್ತಮವಾಗಿರ್ತಕ್ಕಂಥ ಕಟ್ಟಡವನ್ನು ಹೊಂದಿದೆ. ಇನ್ನೂ ಹೆಚ್ಚು ಅಭಿವೃದ್ಧಿಯನ್ನ ಈ ಸಹಕಾರಿ ಸಂಘ ಹೊಂದಲಿ, ಅದರ ಉಪಯೋಗ ಈ ಭಾಗದ ರೈತರಿಗೆ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ರೈತರಿಗೆ ಎಷ್ಟೇ ಅನುಕೂಲತೆಗಳನ್ನ ಸರ್ಕಾರಗಳು ಕಲ್ಪಿಸಿದ್ರು ಕಡಿಮೆನ. ಯಾಕಂದ್ರೆ ರೈತರ ಪರಿಸ್ಥಿತಿ ಆ ರೀತಿ ಇದೆ. ಇವತ್ತು ನಾವು ಯಾವುದೇ ರೈತ ನಾವು ಹಾಕಿರ್ತಕ್ಕಂಥ ಬೆಳೆ ನಮ್ಗೆ ವಾಪಸ್ ಲಾಭದಾಯಕವಾಗಿ ಬರುತ್ತೆ ಅಂತಕ್ಕಂಥದ್ದು ಯಾರಿಗೂ ಭರವಸೆ ಇಲ್ಲ. ಇವತ್ತು ನಾವು ಭೂಮಿಗೆ ಹಾಕ್ತೀವಿ. ನಾವು ಕೃಷಿಯನ್ನು ಬಿಟ್ರೆ ನಡೆಯುವಂಗೂ ಇಲ್ಲ. ಅದು ಕೃಷಿ ಮಾಡ್ಲೇಬೇಕು, ಅನಿವಾರ್ಯ. ಅದು ರೈತನ ನಮ್ಮ ಕೆಲಸ. ನಾವು ಮಾಡ್ತಕ್ಕಂಥ ಕೆಲಸದೊಳಗ ನಮ್ಗೆ ಪ್ರತಿಯಾಗಿ ಲಾಭನ ಬರುತ್ತೆ ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಂಡು ನಾವು ಮಾಡಿರ್ತೀವಿ, ಆದ್ರೆ ಲಾಭ ಬರುತ್ತೆ ಅಂತಕ್ಕಂಥದ್ದು ನಮ್ಗೆ ಗ್ಯಾರಂಟಿ ಇಲ್ಲ. ಅಂತ ಸಂದರ್ಭದೊಳಗ ಸಹಕಾರದ ಸಹಕಾರ ಬಹಳ ಅಗತ್ಯ ನಮಗೆ. ಇವತ್ತು ಮಾನ್ಯ ಶಾಸಕರು ಹೇಳಿದ್ರು ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇರಬಹುದು. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸಹಿತ ರೈತರಿಗೆ ಇವತ್ತು ನಾವು ಹಿಂದೆ ನೋಡ್ತಿದ್ವಿ PKPS ಗಳೊಳಗ ಹೆಚ್ಚುವರಿ ಸಾಲ ಅಂತ ಕೊಡ್ತಿದ್ರು. ಅವಾಗ ನಮ್ಮ ಸಾಲ ಇರೋದು 10,000 20,000 ಇರ್ತದೆ. ಹೆಚ್ಚುವರಿ ಅಂದ್ರೆ 10% 20% ಹೆಚ್ಚುವರಿ ಕೊಡ್ತಿದ್ರು. 1,000 2,000 ಒಂದು ವರ್ಷಕ್ಕೆ 1,000 2,000 ಬಹಳ ಜನ ರೈತರಿಗೆ ಗೊತ್ತಿರ್ಬೋದಿಲ್ಲ. 1,000 2,000 ಹೆಚ್ಚುವರಿ ಸಾಲ ತಗೊಂಡಿದ್ರೆ ನಮಗೂ ನಿಮಗೂ ಎಲ್ಲರಿಗೂ ಅನುಭವ ಐತಿ. ಆದ್ರೆ ಇವತ್ತು ಆ ರೀತಿ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನರೇಂದ್ರ ಮೋದಿ ಅವರು ಪ್ರತಿ ವರ್ಷ ರೈತರಿಗೆ ಏನಾದ್ರೂ ಸ್ವಲ್ಪ ಅನುಕೂಲ ಆಗ್ಲಿ ಅಂತೇಳಿ 6,000 ರೂಪಾಯಿಯನ್ನ ಅವ್ರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದ್ರು. ಯಡಿಯೂರಪ್ಪನವರು ಸಹಿತ ರಾಜ್ಯದೊಳಗೆ 4,000 ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಆದ್ರೆ ಇವತ್ತ ನಮ್ಮ ಕೇಂದ್ರ ಸರ್ಕಾರದಿಂದ 6,000 ರೂಪಾಯಿ ಮುಂದುವರೆದಿದೆ. ಮಾನ್ಯ ಶಾಸಕರು ತಾವು ಸಹ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಏನು ನಿಂದಿರಿಸಿದಾರಲ್ಲ 4,000 ರೂಪಾಯಿನೂ ಸಹ ಕೊಡಿಸುವಂತ ಕೆಲಸ ಮಾಡಿದ್ರೆ ರೈತರಿಗೆ ಇನ್ನೂ ಸ್ವಲ್ಪ ಹೆಚ್ಚು ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಾವೇನಿಲ್ಲಿ ಯಾರು ರಾಜಕೀಯ ಭಾಷಣ ಮಾಡಕ್ ಬಂದಿಲ್ಲ. ಅವರಾಗ್ಲಿ ನಾವಾಗ್ಲಿ ರಾಜಕೀಯ ಹೊರಗಿಟ್ಟು ಇವತ್ತಿಂತ ಸಹಕಾರಿ ಸಂಘದೊಳಗೆ ನಾವು ಭಾಗವಹಿಸ್ತೀವಿ. ನೀವು ಯಾವುದೇ ಕೆಲಸ ಕಾರ್ಯದೊಳಗೆ ಕರೀರಿ, ಅವ್ರು ಇರ್ಬೋದು ನಾವಿರ್ಬೋದು, ರಾಜಕೀಯೇತರ ಕಾರ್ಯಕ್ರಮದೊಳಗೆ ಇಂಥ ಸಹಕಾರಿ ಕಾರ್ಯಕ್ರಮದೊಳಗೆ ನಾವು ಯಾವುದೇ ಮುಕ್ತ ಮನಸ್ಸಿನಿಂದ ನಿಮ್ ಜೊತೆಗೆ ನಿಲ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ, ರಾಜಕಾರಣ ಬಂದಾಗ ಚುನಾವಣೆ ಸಂದರ್ಭದೊಳಗೆ ಅನಿವಾರ್ಯ ಅವರು ರಾಜಕಾರಣ ಮಾಡ್ತಾರೆ, ನಾವು ರಾಜಕಾರಣ, ಅದು ಬಿಟ್ರೆ
ಸಹಕಾರಿ ಸಂಘದೊಳಗೆ ಸಹಕಾರಿ ವ್ಯವಸ್ಥೆ ಒಳಗೆ ನಾವ್ ಯಾರು ರಾಜಕಾರಣ ಮಾಡೋದಿಲ್ಲ. ನಮ್ಮ ತಾಲೂಕಿನೊಳಗ ಒಳ್ಳೆ ವ್ಯವಸ್ಥೆ ಇದೆ. ಎಲ್ಲರೂ ಒಟ್ಟಾಗಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆಯೊಳಗ ಏನ್ ಕಾರ್ಯವನ್ನು ಮಾಡಬೇಕು ಆ ನಿಟ್ಟಿನೊಳಗೆ ನಾವು ನೀವೆಲ್ಲ ಸೇರಿ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ನಮಗೂ ಸಹ ಸನ್ಮಾನ ಮಾಡಿರ್ತಕ್ಕಂಥ